ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಳಕತ್ತೀನಿ. ಆ್ಯಂಡ್ ನಾವು ಹತ್ರ ಮಸ್ತಿದ್ದೀವಿ. ಸೊ ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಎಲ್ಲ ಕೆಲಸ ಮುಗೀತ್ರಿ, ಫ್ರೆಶ್ ಅಪ್ಪು ಆದ್ನಿ, ಪೂಜಾನು ಮಾಡೀನಿ, ಎಲ್ಲನೂ ಮುಗೀತು. ದೆನ್ ಇವಾಗ ಮಧ್ಯಾಹ್ನ ಬಾಕಿ ಇದ್ದಾವೆ. ಆ್ಯಂಡ್ ನಿನ್ನಿಕ್ಕಿಂತ ಇವತ್ತು ಬೆಟರ್ ಅದೇನಿ, ಅಂದ್ರೆ ಒಂದು ಸ್ವಲ್ಪ ಎಲ್ಲ ನಿನ್ನಿಕ್ಕಿಂತ ಬೆಟರ್ ಏನೆಲ್ಲ ಆರಾಮಾಗಿದ್ದೇನೆ. ಈಗ ಚಲೋ ಅನ್ಸಾದೈತಿ, ಈಗ ಸಮಾಧಾನ ಅನ್ಸಾದೈತಿ. ಆ್ಯಂಡ್ ಇನ್ನೂ ಒಂದು ಎಳ್ನೀರು ಬೆಳಿಗ್ಗೆ ಕುಡಿ ಅಂದಾನು ಖಾಲಿ ಹೊಟ್ಟಿಲೆ. ಅದ್ರ ಸಲುವಾಗಿ ಇವಾಗ ಎಳ್ನೀರನ್ನ ಕುಡಿಬೇಕ್ರಿ. ನಿನ್ನೆ ಎಳ್ನೀರು ತಂದಿದ್ದಲ್ರಿ, ಇನ್ನೊಂದು ಅದು ಸ್ವೀಟೇ ಇರಲಿಲ್ಲ, ಬಟ್ ಇದು ಸ್ವಲ್ಪ ಚಲೋ ಐತಿ. ಜಸ್ಟ್ ಇವಾಗ ನಾಷ್ಟ ಮಾಡಕ್ಕೆ ಬನ್ನಿ. ಗಿಡ್ಡಿ ಕಾಲ್ ಮಾಡಿದ್ಲ, ಮತ್ತು ಇನ್ನೇ ಹೋಗಿದೆ ಅಂತ ನಾ ಇನ್ನೂ ಟೈಮ್ ಆಗಿದೆ ಅಂದಿನಿ. ಅದ್ರ ಸಲುವಾಗಿ ಕೆಳಗೆ ಹೋಗಿ ಕೂತಿಲ್ಲ. ಮತ್ತು ಈಗ ಜಸ್ಟ್ ಬಗೋಡ್ಕ ಅವೆಲ್ಲ ಓದಿದ್ದ ಮುಗಿದಿದ್ವು. ಇವಾಗ ಕೂತಾಳ ನೋಡಿರಿ, ಫ್ಲವರ್ ಬಾಜಿ, ಇಲ್ಲಿ ಉಪ್ಪಿನಕಾಯಿ, ಇಲ್ಲಿ ಕ್ಯಾಬೇಜ್ ಬಾಜಿ, ಇಲ್ಲಿ ಸಾಂಬಾರು ಮಾಡಿದಾಗಲಿ, ಮತ್ತು ಅಲ್ಲಿ ರೈಸ್. ಡೈಲಿ ವೆರೈಟಿ ಊಟ. ವೆರೈಟಿ ಊಟ ಮಾಡಿ ಟೇಸ್ಟ್ ಹೇಳ್ತಾನೆ ಒಬ್ರಿ. ಚಲೋ ಐತಿ. ಇವಾಗ ಖಾರ ಆಗೈತಿ ಸ್ವಲ್ಪ. ಮೆಣಸಿನ್ಕಾಯಿ ತಿಂದ್ರೆ ಮತ್ತೆ ಖಾರ ಆಗೋದಿಲ್ಲ, ಅದ್ರ ಜೊತೆ ಮೆಣಸಿನ್ಕಾಯಿ ತಿಂದಿಲ್ಲ. ಮಸ್ತ್ ಐತಿ. ನಂಗೆ ಗೊತ್ತಿಲ್ಲ ಹಂಗೆ ಮೆಣಸಿನ್ಕಾಯಿ ತೊಗೊಂಡು ತಿನ್ನತ್ತಂಡ್ರೆ ಅದ್ರಾಗಿಂದ ಮತ್ತು ಖಾರ ಆಗೋದಲ್ಲ. ಇಲ್ಲ ಈಗ ನೋಡಿರ್ತದೆ ಕೈ ತೆಗಿ ಒಂದಿಟ್ಟು ಇದನ್ನು ಇಂಥದ್ದು ಒಂದು ಹಚ್ಕೊಂಡು ತಿಂದು ಮತ್ತೆ ಖಾರ ಅನ್ಸೋದಲ್ಲ. ಮತ್ತು ಸೂರ್ಯನು ಇವಾಗ ನಾಷ್ಟ ಮಾಡಿ ಹೋದ. ನಾನು ಅರ್ವಿನೂ ಒಣಗಿ ಹಾಕಿದ್ನಿ. ಇವಾಗ ಕೆಳಗಡೆ ಹೋಗ್ಬೇಕು. ಕೆಳಗಡೆ ಹೋಗಿ ಏನು ಕೆಲಸ ಇಲ್ಲ ನಂದು ಇವಾಗ. ಆ್ಯಂಡ್ ಸೂರ್ಯನ ಬರ್ತ್ಡೇ ಹೇಳಿದ್ದಲ್ಲ, ಸೊ ಹೆಂಗೆ ಏನೋ ಮಾಡ್ಬೇಕು ಅನ್ನೋದು ನನಗೂ ತಿಳಿಯಾತಿಲ್ಲ ರೀ ಗೈಸ್. ಆ್ಯಂಡ್ ಅಲ್ಲೇ ಇಲ್ಲೇ ಮಾಡ್ಬೇಕಪ್ಪ ಅಂತಂದರೆ ಈಗ ಅಷ್ಟು ಬಜೆಟು ಇಲ್ಲ ನನ್ನ ಹತ್ರ. ಬಜೆಟ್ ಏನೂ ಇಲ್ಲ, ಎಲ್ಲ ಕರೆ ಹೇಳ್ಬೇಕಂದ್ರೆ ನೋಡೋಣ ಹೆಂಗೆ ಆಕೈತಿ ಏನಾಕೈತಿ ಅಂತ ಹೇಳಿ. ಆ್ಯಂಡ್ ಇದು 9ನೇ ತಾರೀಕು ಐತಿ. ಯಪ್ಪ ಫುಲ್ ಸ್ಟ್ರೆಸ್ ಅನ್ಸೋದು. ನನ್ನ ಬರ್ತಡೇ ಬಂದ್ರೂ ಈ ಥರ ಸ್ಟ್ರೆಸ್ ತೊಗೊಳಂಗಿಲ್ಲ, ಬಟ್ ಇವನು ಬರ್ತಡೇಗೆ 1:12 ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ. ಯಾಕಪ್ಪ ಅಂತಂದ್ರೆ ನನ್ನ ನಾದಿನಿಗಳು ಬಂದಿದ್ರು ಮನೆಗೆ. ಸೊ ಹಾಗಾಗಿ ವ್ಲಾಗ್ ಮಾಡೋಕ್ಕಾಗಿರಲಿಲ್ಲ ರೀ. ಈಗ 4 ಗಂಟೆ ಆಯ್ತು. ಪಾಪ ಈಗ ಹೋದ್ರೆ ಈಗ ಅನ್ನಕತ್ತೀನಿ ಸೂರ್ಯ ಬಂದಮೇಲೆ ಬಿಟ್ಟು ಬರ್ತಾನಂತ ಹೇಳಿದ್ನಿ, ಬಟ್ ಕೇಳಲಿಲ್ಲ ಅವ್ರು. ಇಲ್ಲೇ ಸ್ಟೇಷನರಿ ಅಂಗಡಿ ಬಂದು ಇವಾಗ ಮತ್ತು ತೊಗೊಂಡು ಹೋಗ್ತಾ ತಗೋ ಅಂತಂದ್ರೆ ಅದ್ರ ಸಲುವಾಗಿ ಈಗ ನೋಡ್ರೆ ನೀರು ಎಲ್ಲನೂ ಖಾಲಿ ಆಗಿದ್ದವು. ಒಂದು ಚರಿಗೆ ಅಷ್ಟು ತೆಗೆದಿರ್ತೀನಿ ನಾನು. ಗಿಡ್ಡಿ ಹೇಳಿದ್ನಿ ನಾನು ನಿನ್ನೆ ತೊಗೊಂಬಾ ಅಂತ ಹೇಳಿ, ಕೇಳಲಿಲ್ಲ ನನ್ನ ಮಾತು. ಈಗ ನೋಡ್ರೆ ನೀರು ಖಾಲಿ ಆಗಿದ್ದಾವೆ, ಕುಡಿಯೋಕೆ ಏನಿಲ್ಲ. ಕುಡಿಯೋಕೆ ಬಿಡ್ರಿ, ಅಡುಗೆ ಮಾಡೋಕೆ ಸಕಟ್ ಏನಿಲ್ಲಂಗೆ ಆಗಿದ್ದಾವೆ. ಈಗ ಬಂದು ಕುಡಿಯಪ್ಪಲ್ಲ ನೀರು ತರ್ಸಕ್ಕೆ ಹೇಳ್ಬೇಕು ಅವ್ನಿಗೆ. ಈ ಶೆಕ್ಯಾಗ ಒಂದು ಪೈಲಾನ ಸುಸ್ತಾಗ್ತಿರ್ತೈತಿ, ಆಮೇಲೆ ನೀರಡಿಸಿ ಆಗಿರ್ತೈತೆ. ಇಂಥದ್ರಾಗ ನೀರಿಲ್ಲ ಅಂತಂದ್ರೆ ನಿನ್ನೆ ಹೊಯ್ಕೊಂಡ ಇನ್ನೂ ಒಂದು ಕೊಡ ಇದ್ದು ರೀ. ಅವಾಗ ಹೇಳಿನಿ ಇಲ್ಲ ನೀರು ಬೇಕು, ಅಡುಗೆ ಹತ್ರಾಗ ಮಾಡ್ತೀವಿ, ಒಂದು ನೀರು ಬೇಕು ತೊಗೊಂಬ ಅಂತೇಳ್ರೆ ಕೇರ ಮಾಡಲಿ. ನಾವು ನಾಳೆ ತರಕ್ಕೆ ಬರ್ತೈತೆ ಹೋ ಅಂದು. ಈಗ ಪೆಲ್ಲ ಬರಲಿ ರೀ. ಪೆಲ್ಲ ಈಗೆಲ್ಲ ಕೊಡ ಗಿಡ ಎಲ್ಲ ತೊಳೆದಿಟ್ಟೇನಿ. ಅವ್ನು ತೊಗೊಂಡು ಹೋಗಿ ತೊಗೊಂಬರ್ತಾನೆ ನೀರು. ಇವಾಗ 4:15 ಆಗೈತಿ. ಸೊ ನಾನು ಎಲ್ಲ ಕೆಲಸ ಮುಗ್ದೈತಿ, ಆಲ್ಮೋಸ್ಟ್ ಎಲ್ಲನೂ ಮುಗ್ದೈತಿ. ಸೊ ಸ್ಯಾರಿ ಉಟ್ಕೊಂಡು ಈ ಸೀರೆ ಹಾಕೋಬೇಕನ್ನತ್ತೀನಿ. ಈ ಸೀರೆ ಹಾಕ್ಕೊಂಡು ರೀಲ್ಸ್ ಮಾಡ್ಬೇಕನ್ನತ್ತೀನಿ. ಸೊ ಇವಾಗ ಸೀರೆ ಉಟ್ಕೊಂಡು ಸಿಗ್ತೀನಿ. ಇವಾಗ ಇದನ್ನು ಉಟ್ಕೊಂಡೇನಿ, ಬಟ್ ಯಾಕೋ ಅಷ್ಟು ಚಲೋ ಕಾಣಿಸತ್ತು. ಆ್ಯಂಡ್ ಇದು ಫುಲ್ ಲೂಸ್ ಅನ್ಸೈತಿ. ಇವಾಗ ನೋಡ್ರಿ ಆ ಸ್ಯಾರಿ ತೆಗ್ದ ಈ ಸ್ಯಾರಿ ಹಾಕ್ಕೊಂಡಿದ್ದೀನಿ. ಬಿಕಾಸ್ ಪತ್ಲ ಅಂದರೆ ಎಷ್ಟು ಲುಕ್ ಅನ್ನಿಸ್ತೈತಿ, ಚಲೋ ಕಾಣಿಸ್ತೈತಿ ಅಂತ. ಆ್ಯಂಡ್ ಇವಾಗ ರೀಲ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ನು ಬ್ಯಾಂಗಲ್ಸ್ ಅದು ಹಾಕೋಬೇಕು. ಮೇಕಪ್ ಅದು ಏನು ಮಾಡ್ಕೊಳಂಗಿಲ್ಲ, ಅವ್ರು ಜಸ್ಟ್ ಫಿಲ್ಟರ್ ಹಚ್ಬಿಡ್ತೀನಿ. ಸೊ ಚಲೋ ಕಾಣಿಸ್ತೈತಿ. ಹೆಂಗೆ ಕಾಣಿಸತ್ತೆ? ಸೊ ಜಸ್ಟ್ ಸಿಂಪಲ್ ಬಂದ್ರಿ. ನಾವಿವಾಗ ಜಸ್ಟ್ ಬಂದ್ರಿ. ಜಸ್ಟ್ ಇವಾಗ ಹುಡುಕ ರೆಡಿ ಆಗಿತ್ತಿಲ್ಲ, ಸಾರಿ ಹುಡುಗಲ್ಲ. ಅದು ಯಾಕಂದ್ರೆ ಕೆಸ್ ಅಂತಲೇ ರೀಲ್ಸ್ ಮಾಡ್ತಾನಂತಲ್ಲ, ಅದ್ರ ಸಲುವಾಗಿ ಒಟ್ಟು ರೀಲ್ಸ್ ಮಾಡೋಕ್ಕಿಲ್ಲ. ಸೊ ಅದ್ರ ಸಲುವಾಗಿ ರೀಲ್ಸ್ ಮಾಡ್ತಾರೆ. ಬಳಿ ಎಷ್ಟು ಹಾಕೋದು
ಜಸ್ಟ್ ಇವಾಗ ರೀಲ್ಸ್ ಮಾಡಿದೇನೆ ರೀ ಆ್ಯಂಡ್ ಅಪ್ಲೋಡ್ ಮಾಡೋಕೆ ಇಟ್ಟೇನಿ ಆ್ಯಂಡ್ ಅಪ್ಲೋಡು ಆಯಿತು. ಆಮೇಲೆ ಈ ಸೂರ್ಯ ಏನು ಮಾಡತ್ತಾನ ಅಂತ ಹೇಳಿ ನೋಡೋಣ ಬರ್ರಿ. ಇದು ಬಂದ ಕೂಡ 20 ಸಲ ಬರೇ ರೀಲ್ಸ ನೋಡೋದ್ರಿ. ಒಂದೇನು ಕಷ್ಟ ಸುಖ ಕೇಳಂಗಿಲ್ಲ, ಒಂದು ಏನಿಲ್ಲ, ಬರೇ ರೀಲ್ಸ್ ನೋಡೋದು. ಇವತ್ತು ನಾ ರೀಲ್ಸ್ ಮಾಡತ್ತೀನಿ ಅಷ್ಟೇ, ಖರೆ ಇವ ಬರೇ ಫೋನ್ ನೋಡ್ಕೊತ ಕುಂತು ಬಿಡೋದು. ಮಕ ನೋಡ್ರಿ, ಮಕ ಆಯ್ತಾರ. ಚಾ ಮಾಡಿಕೊಡ್ಲಿ? ಡೈರಿ ಬಂದಿತ್ತು. ಹೆಂಗೆ ಅನ್ಸತ್ತೀನಿ ಅಂತ ಹೇಳಿ ಕಮೆಂಟ್ ಆಗಿ ತಂಪು ಗಾಳಿ ಬಿಟ್ಟೈತಿ. ಸೂರ್ಯ ಇವಾಗ ನೀರು ತರಕ್ಕೆ ಹೋಗಿದ್ದಾರಿ. ಆಮೇಲೆ ನಾನು ಈಗೆಲ್ಲ ಮಂಡಿ ಎಲ್ಲ ಡಬ್ ಹಾಕಿದೆ. ಸೊ ಅಡುಗೆಗೆ ಇವಾಗೆಲ್ಲ ರೆಡಿ ಮಾಡ್ಕೊಳತ್ತೀನಿ. ಇವತ್ತು ಜಸ್ಟ್ ಬಿರಿಯಾನಿ ರೈಸ್ ಮಾಡ್ತೀನಿ ಆ್ಯಂಡ್ ಸಾರು ಮಾಡ್ತೀನಿ ಅಷ್ಟು. ಆಮೇಲೆ ಗಿಡ್ಡಿಗೆ ಹೇಳಿದ್ದೀನಿ ನಂಗೆ ಹನಿ ಕೇಕ್ ಭಾಳ ತಿನ್ಬೇಕನ್ಸೈತ್ರಿ. ಅದಕ್ಕೆ ಹನಿ ಕೇಕ್ ತೊಗೊಂಡು ಬಾ ಅಂತ ಹೇಳಿದ್ದೀನಿ. ನೋಡೋಣ ಏನು ಮಾಡ್ತಾನೆ ಅಂತ ಹೇಳಿ. ಹನಿ ಕೇಕ್ ತೊಗೊಂಬಂದ್ರೆ ಫಸ್ಟ್ ಹನಿ ಕೇಕ್ ತಿಂತೇನೆ. ಇವಾಗ ನಾ ಹೇಳ್ದಂಗೆ ಹನಿ ಕೇಕ್, ಆಮೇಲೆ ವೆಜ್ ಪಪ್ಸ, ಆಮೇಲೆ ಚಿಪ್ಸ ತೊಗೊಂಡು ಬಂದಿರಿ. ಥ್ಯಾಂಕ್ ಯು. ಏನಿಲ್ಲ, ಆಕೆ ಬೆಳಗ್ಗೆ ಊಟ ಮಾಡಿಲ್ಲ, ಬೆಳಗ್ಗೆ ಅಂತ ನಾಷ್ಟ ಮಾಡಿದ್ಲ. ಆಮೇಲೆ ಏನು ಮಾಡೋಕ್ಕಿಲ್ಲ, ಅದ್ರ ಸಲುವಾಗಿ ನಾ ತಲಿತಿರ್ಲ ಅನ್ನತ್ತಿಲ್ಲ. ಅದ್ರ ಸಲುವಾಗಿ ಎಲ್ಲ ತೊಗೊಂಡು ಎಲ್ಲ ನನಗೆ ಇಷ್ಟ. ಅಂದ್ರೆ ಈಗ ಅಡುಗೆ ಮಾಡಕ್ಕೆ ಇಡ್ಬೇಕ್ರಿ, ಆದರೆ ನಂಗೆ ತಿನ್ಬೇಕು ಅನ್ಸತ್ತೆ, ಲೈಕ್ ಕ್ರೇವಿಂಗ್ ಆಗತ್ತಿತ್ತು. ಸೊ ಹಾಗಾಗಿ ಥ್ಯಾಂಕ್ ಯು. ನಮ್ಮ ಮಾವ ಪಲ್ಯ ಮಾಡಕ್ಕಂತೇಳಿ ಅವಲ್ಕೋಲ್ ಗಡ್ಡಿ ಕೊಟ್ಟು ಕಳಿಸಿದಾರೆ ಇಷ್ಟು ಕೊಂಡ. ಈಗ ನಾಳೆ ಪಲ್ಯ ಅದ. ನಾ ಏನು ಮಾಡಲಿ ಅಂತ ವಿಚಾರ ಮಾಡತ್ತಿದ್ದೆ. ಇನ್ನು ಕ್ಯಾಬೇಜ್ ಇತ್ತು, ಆಮೇಲೆ ಫ್ಲವರ್ ಇತ್ತು, ಆಮೇಲೆ ಬಟಾಟೆ ಇದ್ದು. ಸೊ ಅದನ್ನು ಬರೀ ಅದಾಗತ್ತಿತ್ತು ಕಂಟಿನ್ಯೂ 3-4 ದಿನ ಅದಾತು. ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದಾಗತ್ತ. ನಾನು ಏನು ವಿಚಾರ ಮಾಡತ್ತಿದ್ದೆ ಅಷ್ಟೊತ್ತಲೇ ನಮ್ಮ ಮಾವತ್ತು ಅಂದ್ರೆ ನನ್ನ ಮೈದನ ಬಂದು ತಂದು ಕೊಟ್ರೆ ಅನ್ನ. ಸೊ ಅದ್ರ ಜೊತೆ ಇದು ಕಾಟನೂ ತಂದು ಹಾಕಿದ್ರಿ ಇವತ್ತು. ಸುರೇಶ ಹೆಂಗೆ ಅನ್ಸತೈತಪ್ಪ? ಏನಿಲ್ಲ, ಈಗ ಜಸ್ಟ್ ಊಟ ಮಾಡಿದ್ನಿ. ಹೆಂಗಾಗಿತ್ತು ಊಟ? ಊಟ ಮಸ್ತ್ ಆಗಿತ್ತಲ್ಲ, ಚಲೋ ಆಗಿತ್ತು. ಸುಸ್ತು ಭಾಳ ಆಗೈತೆ. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದ್ರೆ ನೆಲಕ್ಕೆ ಮಲ್ಕೊಂಡದು ರಕ್ತ ಹೀರ್ಕೊಳತೈತ್ರಿ. ಅಂದ್ರೆ ರಕ್ತ ಜಗ್ತೈತಲ್ಲ ನೆಲಕ್ಕೆ ಮಕ್ಕೊಂಡ್ರೆ. ಈಗ ಇದು ಕಾಟ ಹಾಕಿರಿ, ಇವಾಗ ಸಮಾಧಾನ ಆಯ್ತು. ಯಾಕಂದ್ರೆ ಮೈಕೈ ಎಲ್ಲ ಫುಲ್ ನುಸಾತಿತ್ತು. ಇವಾಗ ನನಗೂ ಮಧ್ಯಾಹ್ನ ಮಲ್ಕೊಳಕ್ಕೆ ಚಲೋ ಆತ್ರಿ ಗೈಸ್. ನಾ ಮಧ್ಯಾಹ್ನ ಒಟ್ಟು ಮಲ್ಕೊಳಂಗೇ ಇಲ್ಲ. ಯಾಕಂದ್ರೆ ಒಂದು ಅರ್ಧ ತಾಸು ಹಿಂಗೆ ಮಕ್ಕೊಂಡು ಎದ್ದೆ ಅಂತ ತಿಳ್ಕೊ ಮತ್ತು ಮೈಕೈ ಎಲ್ಲ ಫುಲ್ ನೋವಾಗಿಬಿಡ್ತಿತ್ತು. ಸೊ ಹಾಗಾಗಿ ಇದು ವ್ಲಾಗ ಸಣ್ಣದೈತಿ, ಇಷ್ಟ ಇರಲಿವ. ಈಗ ಮತ್ತು ನೆಕ್ಸ್ಟ್ ವ್ಲಾಗ ದೊಡ್ಡ ಬರ್ತಾವೆ. ಸೊ ಅಡ್ಜಸ್ಟ್ ಮಾಡ್ಕೊಡ್ರಿ. ಆ್ಯಂಡ್ ಹೇಳೋಗಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಂಗೆ ಸಪೋರ್ಟ್ ಅಂತೂ ಭಾಳ ಮಾಡಿರಿ ನಮಗೆ. ಸಬ್ಸ್ಕ್ರೈಬ್ ಕೂಡ ಮಾಡಿರಿ ಆ್ಯಂಡ್ ಬೆಲ್ ಐಕಾನ್ನ ಪ್ರೆಸ್ ಮಾಡೋದನ್ನ ಮರಿಬೇಡ್ರಿ. ಬಾಯ್.